ಹೆಲೋ ಸ್ನೇಹಿತರೆ, ನಮಸ್ಕಾರ. ಬಿಜೆಪಿಯ ಯುವ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರ ಮದುವೆಯ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮದುವೆ ಖಚಿತವಾಗಿದೆ. ಹಾಗಾದರೆ ಇವರು ವರಿಸಲಿರ್ತಕ್ಕಂತಹ ವಧು ಯಾರೆಂದು ನೋಡೋದಾದರೆ, ಚೆನ್ನೈ ಮೂಲದ ಗಾಯಕಿ ಮತ್ತು ಭರತನಾಟ್ಯ ಕಲಾವಿದೆಯಾಗಿರುವ ಶಿವಶ್ರೀ ಸ್ಕಂದಪ್ರಸಾದ್. ಶಿವಶ್ರೀ ಸ್ಕಂದಪ್ರಸಾದ್ ರವರು ಚೆನ್ನೈನಲ್ಲಿಯೇ ವ್ಯಾಸಂಗವನ್ನೆಲ್ಲ ಮಾಡಿದ್ದು, ಚೆನ್ನೈ ವಿಶ್ವವಿದ್ಯಾನಿಲಯದಿಂದ ಭರತನಾಟ್ಯದಲ್ಲಿ MA ಮತ್ತು ಚೆನ್ನೈ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತದಲ್ಲಿ MA ಪದವಿಯನ್ನು ಸಹ ಪಡೆದಿದ್ದಾರೆ. ಇದೆಲ್ಲದರ ಜೊತೆಗೆ ಇವರು ಸೈಕ್ಲಿಂಗ್, ಟ್ರಕ್ಕಿಂಗ್ ಮತ್ತು ವಾಕಿಂಗ್ ಎಲ್ಲವನ್ನೂ ಕೂಡ ಇಷ್ಟಪಡುತ್ತಾರೆ. ಜೈವಿಕ ಎಂಜಿನಿಯರಿಂಗ್ನಲ್ಲಿ BTech ಪದವಿಯನ್ನು ಸಹ ಪಡೆದುಕೊಂಡಿರುತ್ತಾರೆ. ಇದೆಲ್ಲಕ್ಕೂ ಮಿಗಿಲಾಗಿ ರಾಮ ಮಂದಿರ ಉದ್ಘಾಟನೆಯ ವೇಳೆಯಲ್ಲಿ ಪೂಜಿಸಲೆಂದೇ ಹೂಗಳ ತಂದೆ ಎಂಬ ಹಾಡಿನ ಮೂಲಕ ಪ್ರಧಾನಿ ಮೋದಿಯವರ ಮೆಚ್ಚುಗೆಗೂ ಕೂಡ ಶಿವಶ್ರೀಯವರು ಪಾತ್ರರಾಗಿರ್ತಾರೆ. ಜಯಂ ರವಿ ನಟನೆಯ ಪೊನ್ನಿಯಿನ್ ಸೆಲ್ವನ್ ಭಾಗ 2ರ ಕನ್ನಡ ಆವೃತ್ತಿಯಲ್ಲಿನ ಹಾಡನ್ನು ಕೂಡ ಇವರು ಹಾಡಿರುತ್ತಾರೆ. ಶಿವಶ್ರೀಯವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಫಾಲೋವರ್ಗಳನ್ನು ಹೊಂದಿದ್ದಾರೆ. ಈಗಾಗಲೇ ಎರಡೂ ಕಡೆಯ ಕುಟುಂಬಗಳು ಈ ಒಂದು ವಿವಾಹಕ್ಕೆ ಒಪ್ಪಿಗೆಯನ್ನು ನೀಡಿದ್ದು, ಮಾರ್ಚ್ 4ಕ್ಕೆ ಇಬ್ಬರ ವಿವಾಹವು ನಡೆಯಲಿದೆ ಎಂಬ ಮಾಹಿತಿ ಲಭ್ಯವಾಗಿರುತ್ತದೆ. ಈ ಹಿಂದೆ ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಸಂಸದ ತೇಜಸ್ವಿ ಸೂರ್ಯರವರು ಭಾಗವಹಿಸಿದಂತಹ ಸಂದರ್ಭದಲ್ಲಿ ಅವರು ಮದುವೆಯಾಗುವ ಹುಡುಗಿ ಹೇಗಿರಬೇಕೆಂದು ಅವರಿಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದಕ್ಕೆ ತೇಜಸ್ವಿ ಸೂರ್ಯರವರು ನೀಡಿದ ಉತ್ತರ ಇದೀಗ ಎಲ್ಲೆಡೆ ವೈರಲ್ ಆಗುತ್ತಿದೆ. ತೇಜಸ್ವಿ ಸೂರ್ಯರವರು ವೃತ್ತಿಯಲ್ಲಿ ಲಾಯರ್ ಆಗಿದ್ದು, 2019ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆದ್ದು ತಮ್ಮ 29ನೇ ವಯಸ್ಸಿನಲ್ಲಿಯೇ ಮೊದಲ ಬಾರಿಗೆ MP ಆಗಿ ಲೋಕಸಭೆಗೆ ಆಯ್ಕೆಯಾಗುತ್ತಾರೆ. ನಂತರ ಪುನಃ 2024ರಲ್ಲಿ ನಡೆದಂತಹ 2ನೇ ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ಇವರು ಸ್ಪರ್ಧಿಸಿ ಗೆದ್ದು 2ನೆಯ ಬಾರಿಗೆ MP ಆಗಿ ಆಯ್ಕೆಯಾಗಿ ಪ್ರಸ್ತುತ MP ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.